ಸೊ ಆ ಪದ್ಯದ ಹೆಸರು ಏನು ಅಂತ ಹೇಳಿದರೆ ಒಂದು ರಾತ್ರಿ ಪದ್ಯ. ಈ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಈ ಪದ್ಯನ ಬರೆದಂಥ ಒಂದು ಕವಿಗಳ ಹೆಸರು ಏನು ಅಂತ ಹೇಳಿದರೆ ಎಸ್ ವಿ ಪರಮೇಶ್ವರ ಭಟ್. ಎಸ್ ವಿ ಪರಮೇಶ್ವರ ಭಟ್ ಒಂದು ರಾತ್ರಿ ಪದ್ಯವನ್ನು ಬರೆದಂಥ ಕವಿಗಳ ಹೆಸರು. ಹಾಗಾದರೆ ಒಂದು ರಾತ್ರಿ ಈ ಪದ್ಯವನ್ನು ಬರೆದಂಥ ಪರಮೇಶ್ವರ ಭಟ್ರ ಬಗ್ಗೆ ಒಂದು ಸ್ವಲ್ಪ ಅವರ ಒಂದು ಕೃತಿಕಾರರ ಪರಿಚಯ, ಅವರ ಒಂದು ಕಿರು ಪರಿಚಯವನ್ನು ನಾವೀಗ ಮಾಡ್ಕೊಂಡು ಬರೋಣ. ಕೃತಿಕಾರರ ಪರಿಚಯ. 1914 ಫೆಬ್ರವರಿ 8ರಲ್ಲಿ ಹುಟ್ಟಿದ ಎಸ್ ವಿ ಪರಮೇಶ್ವರ ಭಟ್ಟರು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯವರು. ಮೈಸೂರು ಮತ್ತು ಮಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುವ ಇವರನ್ನು ಕನ್ನಡದ ಶ್ರೇಷ್ಠ ಕವಿ, ಅನುವಾದಕ, ಸಾಹಿತ್ಯ ಪರಿಚಾರಕರೆಂದು ಗುರುತಿಸಲಾಗಿದೆ. 1914 ಫೆಬ್ರವರಿ 8ರಲ್ಲಿ ಎಸ್ ವಿ ಪರಮೇಶ್ವರ ಭಟ್ಟರು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯಲ್ಲಿ ಇವರು ಜನಿಸ್ತಾರೆ. ಮೈಸೂರು ಮತ್ತು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇವರು ಪ್ರಾಧ್ಯಾಪಕರಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಇವರು ಅಮರ ಶತಕ, ಇಂದ್ರಚಾಪ, ರಾಗಿಣಿ, ಸುರಹೊನ್ನೆ, ಉಪ್ಪು ಕಡಲು, ಗಗನಚುಕ್ಕಿ ಇವರ ಮುಖ್ಯ ಕೃತಿಗಳಾಗಿವೆ. ನೋಡಿ ಮಕ್ಕಳ, ಪರಮೇಶ್ವರ ಭಟ್ಟರ ಪ್ರಮುಖ ಕೃತಿಗಳು ಅಮರ ಶತಕ, ಇಂದ್ರಚಾಪ, ರಾಗಿಣಿ, ಸುರಹೊನ್ನೆ, ಉಪ್ಪು ಕಡಲು, ಗಗನಚುಕ್ಕಿ. ಉತ್ತಮ ವಿಮರ್ಶಕರು, ಸರಸ ವಾಗ್ಮಿಗಳೂ ಆಗಿದ್ದ ಇವರು ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರಸಿದ್ಧವಾಗಿರುವ ಭರ್ತೃಹರಿಯ ಶತಕತ್ರಯ, ಜಯದೇವನ ಗೀತಗೋವಿಂದ, ಹಾಲನ ಗಾಥಾಸಪ್ತಶತಿ, ಭಾಸನ ಹಾಗೂ ಕಾಳಿದಾಸನ ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ ಇವರಿಗೆ ಲಭಿಸಿದೆ. ಒಂದು ರಾತ್ರಿ ಕವನವನ್ನು ಪರಮೇಶ್ವರ ಭಟ್ಟರ ರಾಗಿಣಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಇದಿಷ್ಟು ಏನು ಒಂದು ಕವಿಗಳ ಒಂದು ಪರಿಚಯ ಆಯಿತು. ಮುಂದೆ ಈ ಒಂದು ಪದ್ಯದಲ್ಲಿ ಇರುವಂಥ ಒಂದು ಕಠಿಣ ಶಬ್ದಗಳ ಅರ್ಥವನ್ನು ನಾವೀಗ ತಿಳ್ಕೊಂಡು ಬರೋಣ. ಪದಗಳ ಅರ್ಥ. ಅಂಬಿಗ. ಅಂಬಿಗ ಅಂತ ಹೇಳಿದರೆ ದೋಣಿಯನ್ನು ನಡೆಸುವವ. ಇರುಳು. ಇರುಳು ಅಂತ ಹೇಳಿದರೆ ರಾತ್ರಿ. ಉದರ. ಉದರ ಅಂದರೆ ಹೊಟ್ಟೆ. ಉಡು ಅಂದರೆ ತಿನ್ನಿಸು, ನೀಡು, ಕುಡಿಸು, ಊಟ ಮಾಡಿಸು ಅನ್ನೋ ಅರ್ಥ ಬರುತ್ತೆ. ತಪ ಅಂತ ಹೇಳಿದರೆ ತಪಸ್ಸು, ಆಲೋಚನೆ ಅಂತ ಅರ್ಥ ಬರುತ್ತೆ. ನರುಗಂಪು ಅಂತ ಹೇಳಿದರೆ ಪರಿಮಳ. ಮುಗಿಲು ಅಂದರೆ ಮೋಡ. ಮುಗುಳು ಅಂದರೆ ಮೊಗ್ಗು. ಹೊದರು ಅಂತ ಹೇಳಿದರೆ ಪೊದರು.